ಟ್ರಯಾಂಪ್ ಅಲ್ಲಿ ಇದೊಂದು ಸ್ಪೆಷಲ್ ರೈಟ್ ಸೈಡ್ ಬರುತ್ತೆ. ಓ ಓ ಓ ಅಂಕಲ್, ಗಾಡಿ ಮಾತ್ರ ನಿಜವಾಗ್ಲೂ ಒಳ್ಳೆ ಕುದುರೆ ತರ ಫೀಲ್ ಆಗ್ತಾ ಇದೆ. ತುಂಬಾ ಜನ ಕಂಪೇರ್ ಮಾಡ್ತಾರೆ, ಏನ್ ಗುರು KTM ಪ್ಲಾಸ್ಟಿಕ್ ಗಾಡಿ, ಕಬ್ನದ ಗಾಡಿನಲ್ಲಿರೋ ದಮ್ ಇದ್ರಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು. ದಮ್ ಇರೋ ಕಬ್ನದ ಗಾಡಿ ಬೇರೆ ಅಲ್ಲ ಗುರು, ಇದು ಈ ಪರ್ಫಾರ್ಮೆನ್ಸ್ ಬೇರೆ ಕಬ್ನದ ಗಾಡಿನಲ್ಲಿ ಸಿಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ಬಿಗ್ ಬೇಗ್ ಬಂದಿದ್ವಿ. ಸೊ ಸುಮಾರು ಸೂಪರ್ ಬೈಕ್ಸ್, ಸೂಪರ್ ಕಾರ್ಸ್ ಗಳೆಲ್ಲಾನು ಬಂದಿತ್ತು. ಸೊ ಎಲ್ಲ ಹೊರಟ್ರು, ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ಓಡ್ತಾ ಇದೀವಿ. ಟೈಮ್ ಬಂದು ಆಲ್ಮೋಸ್ಟ್ 10:30. ಇವಾಗ ಬಿಸಿಲು ಮಾತ್ರ ಹೆವಿ ಬರ್ತಾ ಇದೆ. ನೆಕ್ಸ್ಟ್ ಅಪ್ರಿಲಿಯ ಶೋರೂಮ್ಗೆ ಹೋಗ್ಬೇಕು. ನಮ್ಮ ಹುಡುಗ RS457 ನೋಡೋಣ ಅಂತ ಅಂತಿದ್ದಾನೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ರಿಟರ್ನ್ ಡೈರೆಕ್ಟ್ ಸಿಟಿ ಒಳಗಡೆ ಎಂಟರ್ ಆಗೋಣ. ಇವಾಗ ವಾಪಸ್ ಬೆಂಗಳೂರಿಗೆ. ಆ್ಯಕ್ಚುಲಿ ಇದು ಬೆಂಗಳೂರಲ್ಲೇ ಇರೋದು, ಬಟ್ ಔಟ್ಸ್ಕಟ್ಸ್ಗೆ ಬಂದಿದ್ದೀವಿ ಏರ್ಪೋರ್ಟ್ ರೋಡ್ ಹತ್ರ. ಯಾವ್ದು RS Street Triple RS ಅದು ನೋಡ್ಕೊಂಡು ಬಂದೆ, ಬಟ್ ಇದು ಲೇಟೆಸ್ಟ್ ಮಾಡಲ್ ಇದು. ಸೊ ಸದ್ಯಕ್ಕೆ ಇವಾಗ ಈ ವ್ಲಾಗಲ್ಲಿ ನಮ್ಮ ರಾಹುಲ್ದು ಹೊಸ ಟ್ರಯಂಪ್ ಸ್ಕ್ರಾಂಬ್ಲರ್ 400X ನ ಓಡಿಸೋಣ. ನಾನು ಲಾಸ್ಟ್ ಯಾವಾಗ ಪೆನುಕೊಂಡು ಹೋಗ್ಬೇಕಾದ್ರೆ ಓಡಿಸಿದ್ದೆ, ಬಟ್ ರಿವ್ಯೂ ಆ ಥರ ಎಲ್ಲ ಏನು ಮಾಡಿರಲಿಲ್ಲ. ಸೊ ಸದ್ಯಕ್ಕೆ ಇವಾಗ ಈ ಗಾಡಿ ಎತ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಟ್ರಯಂಪ್ ಸ್ಕ್ರಾಂಬ್ಲರ್ 400X ನ ಓಡಿಸಿ ಇದ್ರ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದರಲ್ಲಿರೋ ಸ್ವಲ್ಪ ಬೇಸಿಕ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ಗಳೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡೋದಕ್ಕೆ ಸಕ್ಕತ್ತಾಗಿದೆ. ಇದ್ರಲ್ಲಿ ಸ್ವಲ್ಪ ಆಲ್ರೆಡಿ ಅಸೆಸರೀಸ್ ಎಲ್ಲಾನು ಹಾಕಿದ್ದಾನೆ. ಕ್ರಾಶ್ ಗಾರ್ಡು, ನಕಲ್ ಪ್ರೊಟೆಕ್ಟರ್ ಸ್ಟಾಕ್ ಅಲ್ವಾ ಇದು? ಇದು ಸ್ಟಾಕು, ಇದು ಹಾಕ್ಸಿರೋದಾ ಫೆಂಡರು? ಓಕೆ, ಎಕ್ಸ್ಟೆಂಡೆಡ್ ಚೇಂಜ್ ಮಾಡಿಸಿರೋದು. ಟ್ರಯಂಪ್ದೇನೆ ಟಾಪ್ ಬಾಕ್ಸ್ ಬರುತ್ತೆ. ಅದೇ ಇದು ಸ್ಟಾಕು, ಬಟ್ ಇದು ಎಕ್ಸ್ಟ್ರಾ ಟಾಪ್ ಬಾಕ್ಸ್ದು ಹಾಕ್ಸಿರೋದಲ್ವಾ ಅಸೆಸರೀಸು. ಇದೊಂದು ಹಾಕ್ಸಿದ್ಯಾ, ಆಯಿಲ್ ಕ್ಯಾಪ್, ಬ್ರೇಕ್ ಫ್ಲೂಯಿಡ್ ಕ್ಯಾಪ್, ಇದಿಷ್ಟು ಅಸೆಸರೀಸ್ ಹಾಕ್ಸಿರೋದು. ಎಷ್ಟಾಯ್ತು ಅಸೆಸರೀಸ್ ಎಲ್ಲನೂ? 30,000. ಸೊ 30,000 ಅಸೆಸರೀಸ್ ಇದೆ. ನೀನು ತೊಗೊಂಡಾಗ ಎಷ್ಟು ಬಂತು ನಿಂಗೆ ಆನ್ ರೋಡು? 3,43,000. ಸೊ 3.5 ಲಕ್ಷಕ್ಕೆ ಸೀರಿಯಸ್ಲಿ ಕ್ರೇಜಿ ಮಷಿನ್ ಅಂತ ಅನ್ಬೋದು. ಬಟ್ ಇದನ್ನು ಓಡಿಸಿ 3.5 lakh ವರ್ತ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಬ್ಯಾಕ್ ಸೈಡು 17 ಇಂಚ್ ಸೆಕ್ಷನ್ನು, 140 ಸೆಕ್ಷನ್ ಟೈರು, ಯಾವುದು MRF ರೆವ್ಸು. ಫ್ರಂಟಲ್ಲಿ ಬಂದ್ಬಿಟ್ಟು ನಿಮಗೆ 100/19 ಇಂಚಸ್. ಸೇಮ್ ನಂದು ಮತ್ತು ಇದ್ರದ್ದು ಆಲ್ಮೋಸ್ಟ್ ಸೇಮು. ಬ್ಯಾಕ್ 17, ಫ್ರಂಟು 19. ಸೊ ಇದರಲ್ಲಿ ಒಂಥರ ಹೆಂಗೆ ಅಂತಂದರೆ ಹೈವೇಗೂ ಸಖತ್ ಕಂಫರ್ಟಬಲ್ ಆಗಿದೆ, ಜೊತೆಗೆ ಆಫ್ ರೋಡ್ ಕೇಪಬಿಲಿಟೀಸ್ ಕೂಡ ಇದೆ. ಆ್ಯಕ್ಚುಯಲ್ ಸ್ಕ್ರಾಂಬ್ಲರ್ ಇದು. ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಇದರಿಂದ ಬಿಟ್ಟರೆ ಇನ್ನೊಂದು ಸ್ಪೀಡ್ 400 ಅಂತ ಬರುತ್ತೆ, ಅದು ಬೇಸಿಕ್ ವರ್ಷನ್. ಅದು ಸೀಟ್ ಹೈಟ್ ಎಲ್ಲ ತುಂಬ ಕಮ್ಮಿ ಇದೆ. ಇದೆಷ್ಟು 840 ಅಲ್ಲ, ಇದು 835. ನನಗಿಂತ ಇದು ಒಂದು 5 mm ಕಮ್ಮಿ ಅಷ್ಟೇ. ಓಕೆ, ಸೊ ಬಾಯ್ಸ್ ಎಲ್ಲ ಸ್ವಲ್ಪ ಮೂವ್ ಆಗಲಿ. ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ. ಸೊ ಇದ್ರದ್ದು ಫಸ್ಟು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ರೀ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಗೇರಲ್ಲಿದೆ. ಚೆನ್ನಾಗಿದೆ, ನೈಸ್. ಇದರಲ್ಲಿ ನೋಡಿ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ. ಪರವಾಗಿಲ್ಲ, ಒಳ್ಳೆ ಬೇಸ್ ಇದೆ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದರೆ ಯೂಶ್ವಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ನೋಡಿ, ಇದು ಚೈನ್ ಸ್ಪ್ರಾಕೆಟ್ ಇಲ್ಲಲ್ಲೂ. ಬಟ್ ಟ್ರಯಾಂಪಲ್ಲಿ ಇದೊಂದು ಸ್ಪೆಷಲ್ಲು ರೈಟ್ ಸೈಡ್ ಬರುತ್ತೆ. ಸೊ ಬನ್ನಿ ಇವಾಗ ಇದನ್ನು ಓಡಿಸಿ ಯಾವ ಥರ ಇದೆ ಅಂತ ಬಿಟ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನೋಡಿ, ಇದೆ ನಾವು ಬಂದಿದ್ದು ಬಿಗ್ ಬೇ. ಸಖತ್ತಾಗಿದೆ ಗುರು, ಪ್ಲೇಸ್ ಮಾತ್ರ ಸೂಪರಾಗಿದೆ. ಸೊ ನನ್ನ ಗಾಡಿನ ರಾಹುಲ್ ಓಡಿಸ್ತಾ ಇದ್ದಾನೆ. ಫ್ಯೂಯಲ್ ಇಲ್ಲೇ ಹಾಕ್ಸದ. ಯಾವುದು ಇದು? ಜಿಯೋ BP. ಹಾಂ, ಇದು ಯಾವುದು ನೋಡೇ ಇಲ್ವಲ್ಲ ಗುರು, ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು. ನಿಂದ್ರಲ್ಲಿ ಇದೆಯಾ? ಫುಲ್ ಇದೆ. 500. ನನ್ನ ಗಾಡಿನಲ್ಲಿ ಬರಬೇಕಾದ್ರೆ ಫ್ಯೂಯಲ್ ಒಂದು ಅರ್ಧ ಇತ್ತು. ಸೊ ಅದಕ್ಕೆ ಇವಾಗ ಫ್ಯೂಯಲ್ ಅಪ್ ಮಾಡಿಸ್ತಾ ಇದ್ದೀವಿ. ಕೀರ್ತಿ ಆರಾಮಾಗಿ ಕೂತ್ಕೊಂಡವನೇ, ಸೋಫಾ ಸೀಟು. ಕ್ಯಾಶ್ ತಗೊಳ್ಳಿ. ಓಕೆ, ಲೆಟ್ಸ್ ಗೋ. ಓ ಗಾಡಿ ಮಾತ್ರ ಎಗ್ರುತ್ತಾ ಇದೆ ಗುರು. ಬಿಗ್ ಬೇ ಸಕಲಾಗಿದೆ. ಬಟ್ ಏನಂದರೆ ಸಿಟಿಯಿಂದ ತುಂಬ ಆಚೆ ಆಗೋಯ್ತು. ಸ್ವಲ್ಪ ಹೊರಗಡೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸಂವೇರ್ ನಿಯರ್ ಬೈ ನಮ್ಮ ನಂದಿ ಹಿಲ್ಸ್ ಹತ್ರ ಇದ್ದರೆ ಸೂಪರ್ ಆಗಿರ್ತಿತ್ತು. ಅಲ್ಲಿಗೂ ಇಲ್ಲಿಗೂ ಆಲ್ಮೋಸ್ಟ್ ಒಂದು 20-30 ಕಿಲೋಮೀಟರ್ ಡಿಫ್ರೆನ್ಸು. ಸೊ ಟ್ರಯಾಂಪ್ ಬಗ್ಗೆ ನಿಮಗೆ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ದಿಸ್ ಈಸ್ ಮೇಡ್ ಇನ್ ಯುರೋಪ್. ಟ್ರಯಾಂಪಲ್ಲಿ ತುಂಬ ಪ್ರೀಮಿಯಂ ಬೈಕ್ಗಳಿದೆ. ಫಾರ್ ಎಕ್ಸಾಂಪಲ್ ಟೈಗರ್ ಇದೆ,
ಅದನ್ನು ಅಷ್ಟೇ ಸಖತ್ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುತ್ತೆ. ಅದಾದಮೇಲೆ ಸ್ಟ್ರೀಟ್ ಟ್ರಿಪಲ್, ಸ್ಪೀಡ್ ಟ್ರಿಪಲ್ ಇದೆಲ್ಲನೂ ಒಂಥರ ಬೆಂಚ್ ಮಾರ್ಕ್ ಗಾಡಿಗಳು. ಸೊ ಇದರಲ್ಲಿ ಇಂಡಿಯನ್ ಮಾರ್ಕೆಟ್ಗೆ ಅಂತಲೇ ಈ 400cc ಸೆಗ್ಮೆಂಟಲ್ಲಿ ಸ್ಪೀಡ್ 400 ಮತ್ತು ಸ್ಕ್ರಾಮ್ಬ್ಲರ್ 400 ಬಿಟ್ಟಿದ್ದು. ಸೊ ಈ ಗಾಡಿ ಬಗ್ಗೆ ಹೇಳ್ಬೇಕಂತಂದರೆ ಸಿಂಗಲ್ ಸಿಲಿಂಡರ್ 398cc ಲಿಕ್ವಿಡ್ ಕೂಲ್ಡ್ DOHC ಇಂಜಿನ್ನು. ಆ್ಯಂಡ್ ಪವರ್ ಫಿಗರ್ಸ್ ಬಂದು ಇದು 40 bhp ಸ್ಟಾಕಲ್ಲಿ. ಅದಾದಮೇಲೆ 37 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಏರ್ ಫಿಲ್ಟರ್ ಅದೆಲ್ಲನೂ ಹಾಕಿದ್ದಾನೆ. ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಗಳಾಗಿದೆ. ಸೊ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಮಾಡಾದ್ಮೇಲೆ ಆಲ್ಮೋಸ್ಟ್ ಒಂದು 1.7 bhp ಇನ್ಕ್ರೀಸ್ ಆಗಿದೆ. ಸೊ ಕರೆಂಟ್ಲಿ ಇದು ಪ್ರೊಡ್ಯೂಸ್ ಮಾಡೋದು 41.7 bhp. ಅದಾದಮೇಲೆ 38 Nm ಟಾರ್ಕ್. ಸೊ ಪರ್ಫಾರ್ಮೆನ್ಸ್ ಅಪ್ಗ್ರೇಡಲ್ಲಿ ಇದರಲ್ಲಿ ವೇ ಟು ಸ್ಪೀಡ್ ಏರ್ ಫಿಲ್ಟರ್ ಹಾಕಿದ್ದಾನೆ. ಅದಾದಮೇಲೆ ಸ್ವಲ್ಪ ಮೈನರ್ ಟ್ಯೂನಿಂಗ್ ಎಲ್ಲನೂ ಆಗಿದೆ. ಅದಾದಮೇಲೆ ಮಿಕ್ಕಿದ ಅಸೆಸರೀಸ್ ಎಲ್ಲ ನಾವೆಲ್ಲ ತೋರಿಸೋದಲ್ಲ. ಸೊ ಅಸೆಸರೀಸ್ ಎಲ್ಲನೂ ಅಪ್ಗ್ರೇಡ್ ಆಗಿದೆ. ಸೊ ಗಾಡಿ ಮಾತ್ರ ಸಖತ್ ಟಾರ್ಕ್ ಅಂತಲೇ ಹೇಳ್ಬೋದು. ಸಖತ್ ಪುಲ್ ಮಾಡುತ್ತೆ. ಸೊ ಆಲ್ರೆಡಿ ನಾನು 6th ಗೇರಲ್ಲಿ ಇದ್ದೀನಿ. 6th ಗೇರಲ್ಲಿ ನನಗೆ ಇನ್ನೂ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಟಾರ್ಕ್ ಇದೆ. ಅಂದರೆ ನೀವು ಎಷ್ಟು ಸ್ಪೀಡಾಗಿ ಹೋದ್ರೂ ಇದು ಇನ್ನೂ ಪುಷ್ ಮಾಡುತ್ತೆ ಫರ್ದರ್. ಸೊ ಹೋಪ್ಫುಲಿ ವಿಂಡ್ ನಾಯ್ಸ್ ಎಲ್ಲನೂ ಬರ್ತಿಲ್ಲ ಅಂತ ಅಂದ್ಕೊಳ್ತೀನಿ. ನಾಟ್ ಶೋರ್. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಂದರೆ ಇದು ವಿಂಡ್ ಸ್ಕ್ರೀನ್ ಸ್ವಲ್ಪ ಡೌನ್ ಬರುತ್ತೆ. ನಾರ್ಮಲ್ ನಮ್ದು ಏನಿದೆ ಅಪ್ರೈಟ್ ಪೊಸಿಷನ್ನು, ಇವಾಗ ಸ್ಟ್ರೀಟ್ ಫೈಟರ್ ಬರುತ್ತಲ್ಲ ಸೇಮ್ ಅದೇ ಪೊಸಿಷನ್ನು. ನಮ್ಮ ಗಾಡಿಯಲ್ಲಿ ಸ್ವಲ್ಪ ಹೈಟ್ ಬರುತ್ತೆ. ನಂದು ವಿಂಡ್ ಸ್ಕ್ರೀನ್ ಏನೇ ಇಲ್ಲಿಗೆ ಬರುತ್ತೆ. ಸೊ ಇದು ಸ್ವಲ್ಪ ಲೋವರ್ ಪೊಸಿಷನಲ್ಲಿದೆ. ಸೊ ಇದರದ್ದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡಿ ಯಾವ ಥರ ಇದೆ. ಅನಲಾಗ್ ಕಮ್ ಡಿಜಿಟಲ್. ಟ್ರಯಾಂಪಲ್ಲಿ ಇದೊಂಥರ ಸಿಗ್ನೇಚರ್ ಸ್ಟೈಲ್ ಅಂತಲೇ ಅನ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ ಡೇಟೋನಾ ಅದಾದಮೇಲೆ ಸ್ಟ್ರೀಟ್ ಟ್ರಿಪಲ್ S ಮತ್ತು R ಅಲ್ಲೂ ಇದೇ ಥರ ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ ಬರುತ್ತೆ. ಅಂದರೆ ಡಿಜಿಟಲ್ ಪ್ಲಸ್ ಅನಲಾಗ್. ಸಿಂಪಲ್ ಇನ್ಫಾರ್ಮೇಷನ್ಸ್ಗಳಿದೆ. ಈ ಕಡೆ RPM ಮೀಟರ್ ಇದೆ, ಈ ಕಡೆ ಗೇರ್ ಇಂಡಿಕೇಟರ್, ಅದಾದಮೇಲೆ ಓಡೋ ರೇಂಜು ಮತ್ತು ಫ್ಯೂಯಲ್ ಇಂಡಿಕೇಟರ್ ಎಲ್ಲನೂ ಇದೆ. ಸಸ್ಪೆನ್ಷನು ಅಷ್ಟೇ ಸ್ವಲ್ಪನೂ ಫೀಲ್ ಆಗ್ತಾಯಿಲ್ಲ ಹಂಪ್ಸ್ ಮೇಲೆ. ನೈಸ್ ಸ್ಮೂತಾಗಿದೆ ಸಸ್ಪೆನ್ಷನ್ನು. ಅಷ್ಟೊಂದು ಹಾರ್ಡ್ ಅಂತ ಅನ್ನಿಸ್ತಾ ಇಲ್ಲ. ಯೂಶ್ವಲಿ ಸ್ಕ್ರಾಮ್ಬ್ಲರ್ಗೆಲ್ಲನೂ ಸ್ವಲ್ಪ ಹೈವೇ ಫೋಕಸ್ಡೇ ಮಾಡಿರ್ತಾರೆ, ಜೊತೆಗೆ ಸ್ವಲ್ಪ ಸ್ಟಿಫರ್ ಇರುತ್ತೆ. ಸೊ ಮೇಯ್ನ್ಲಿ ಇದೊಂದು ಸ್ವಲ್ಪ 20% ಆಫ್ ರೋಡ್ ಕೇಪಬಿಲಿಟೀಸ್ಗೂ ಫೋಕಸ್ ಮಾಡಿರೋದ್ರಿಂದ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಹ್ಯಾಂಡಲ್ಲಿ ಕೊಟ್ಟಿದ್ದಾರೆ. ಗಾಡಿ ಮಾತ್ರ ನಿಜವಾಗ್ಲೂ ಒಳ್ಳೆ ಕುದುರೆ ಥರ ಫೀಲ್ ಆಗ್ತಾ ಇದೆ. ಎಗ್ರುತ್ತಾ ಇದೆ ಗುರು. ಥ್ರಾಟಲ್ ರೆಸ್ಪಾನ್ಸ್ ನೋಡಿ ಹೆಂಗಿದೆ. ಸೊ ಇನ್ನು ಇಲ್ಲಿ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಬಂದರೆ ಇರಿ ಒಂದೇ ನಿಮಿಷ. ಯಾಕೆ ಸಡನ್ನಾಗಿ ರೇಟ್ ಎಳಿತವನೆ. ಓಕೆ, ಮುಂದೊಂದು ಟ್ರಕ್ ಇದೆಯಾ? ಸೊ ಇನ್ನು ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋದಾದರೆ ಕ್ವಿಕ್ ಶಿಫ್ಟರ್ ಒಂದಿಲ್ಲ. ಅದನ್ನು ಬಿಟ್ಟರೆ ಇನ್ನು ನಮ್ಮ ಗಾಡಿನಲ್ಲಿ ಏನಿದೆ ಅದೆಲ್ಲನೇ ಇದೆ. ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಸ್ವಿಚಬಲ್ ABS ಇದೆ. ಅದಾದಮೇಲೆ ರೈಡ್ ಮೋಡಲ್ಲಿ ಎರಡಿದೆ, ಒಂದು ಸ್ಟ್ರೀಟ್ ಮೋಡು, ಇನ್ನೊಂದು ಆಫ್ ರೋಡ್ ಮೋಡ್ ಇದೆ. ಸೊ ಇದಿಷ್ಟು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇದರಲ್ಲಿರೋದು. ಇದು ಆ್ಯಕ್ಚುಲಿ ಹ್ಯಾಂಡ್ಲಿಂಗು ತುಂಬಾ ಚೆನ್ನಾಗಿದೆ ಗುರು. ಯಾವುದೇ ಥರ ವೆಯ್ಟ್ ಫೀಲ್ ಆಗ್ತಾ ಇಲ್ಲ. ಯಾಕಂದರೆ ಇದು ವೆಯ್ಟ್ ಬಂದು ಆಲ್ಮೋಸ್ಟ್ 185 ಏನೋ ಇದೆ. ವಿತ್ ಅಸೆಸರೀಸ್ ಐ ಗೆಸ್ ಇನ್ನೊಂದು 8 to 10 kg ಜಾಸ್ತಿ ಆಗುತ್ತೆ ಇದ್ರದ್ದು. ಸೊ ಕವ್ ವೆಯ್ಟ್ ಬಂದುಬಿಟ್ಟು 185. ಇದಕ್ಕಿರೋ ಪವರ್ ಟು ವೆಯ್ಟ್ ರೇಷಿಯೋ ತುಂಬಾ ಚೆನ್ನಾಗಿದೆ. 185ಗೆ 40 bhp 41 bhp ಅಪ್ಗ್ರೇಡೆಡು. ಸೊ ಚೆನ್ನಾಗಿದೆ. ಮೂವಿಂಗ್ ಟ್ರಾಫಿಕಲ್ಲೂ ಅಷ್ಟೇ ಚೆನ್ನಾಗಿ ಫ್ಲಿಕ್ ಮಾಡ್ಬೋದು. ಇನ್ನು ಇದ್ರ ಹಾರನ್ ಸೌಂಡು ಕೇಳಿಸ್ತೀನಿ ನೋಡಿ. ಓಕೆ, ಡೀಸೆಂಟಾಗಿದೆ. ಅಷ್ಟೊಂದು ಲೌಡ್ ಅಂತ ಏನಿಲ್ಲ. ನಂಗೆ ಆ್ಯಕ್ಚುಲಿ ಕ್ವಿಕ್ ಶಿಫ್ಟರ್ ಯೂಸ್ ಮಾಡಿ ಗೇರ್ ಡೌನ್ ಮಾಡ್ಬೇಕಾದ್ರೆ ಹಂಗೇ ಬರುತ್ತೆ, ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ. ಜೊತೆಗೆ ಇನ್ನೊಂದೇನೋ ಕ್ವಿಕ್ ಶಿಫ್ಟರ್ ಇದ್ದರೆ ಸಖತ್ ಈಸಿ. ಅದೊಂದು ಕೊಟ್ಟಿದ್ದರೆ ಇನ್ನೂ ಸಖತ್ತಾಗಿರೋದು. ಸೊ ಇವಾಗ ಸ್ವಲ್ಪ ಹೈವೇ ಸ್ಟ್ರೆಚ್ಚು ಚೆನ್ನಾಗಿದೆ. ಸೊ ಗೇರ್ ಟು ಗೇರ್ ಇವಾಗ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಬಿಟ್ಟು ಚೆಕ್ ಮಾಡೋಣ. ಸೊ ಜಸ್ಟ್ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಅಷ್ಟೇ. ಸೊ ಫಸ್ಟ್ ಗೇರಿಂದ ಸ್ಟಾರ್ಟ್ ಮಾಡೋಣ ಇರಿ. ಸೊ ನ್ಯೂಟ್ರಲ್ಗೆ ಹಾಕಿದ್ದೀನಿ. ಲೆಟ್ಸ್ ಗೋ. ಫಸ್ಟ್ ಗೇರು 44 65 92 119 118. ಸೊ ಅಪ್ರಾಕ್ಸಿಮೇಟ್ಲಿ ಒಂದೊಂದು ಸ್ವಲ್ಪ ಹೋಗುತ್ತೆ. ಸೊ ಫಿಫ್ತ್ ಗೇರಲ್ಲಿ ಇವಾಗ 140 140 140 ಓಕೆ 135 ಹೋಗ್ತಾ ಇದೆ. ಸೊ ಫಿಫ್ತ್ ಗೇರಲ್ಲಿ 135ವರೆಗೂ ಹೋಯ್ತು. ಇಲ್ಲಿ ಚೆಕ್ ಮಾಡೋಣ ಇರಿ ಇನ್ನೊಂದ್ಸಲ. ಸೊ ಫಿಫ್ತ್ ಗೇರ್ ಓಕೆ 140. ವೆಹಿಕಲ್ಸ್ಗಳ ಅಡ್ಡ ಇದೆ ಗುರು. ಸೊ ನೆಕ್ಸ್ಟ್ ಒಂದು ಖಾಲಿ ಸ್ಟ್ರೆಚ್ ಸಿಗಲಿ, ಟಾಪ್ ಎಷ್ಟು ಹೊಡಿಯುತ್ತೆ ಅಂತ ಬಿಟ್ಟು ನೋಡೋಣ.
ಟಾಪ್ ಎಂಡ್ ನನಗೆ ಗೊತ್ತಿರಂಗೆ 175 ಆರಾಮಾಗಿ ಹೋಗುತ್ತೆ, ಯಾಕಂದರೆ ರಾಹುಲ್ 175 ಹೊಡೆದಿದ್ದಾನೆ. ಸೊ ಟಾಪ್ ಸ್ಪೀಡ್ ಒಂದು ಚೆಕ್ ಮಾಡೋಣ ನೆಕ್ಸ್ಟು. ಸೊ ಇದು ನಾನು ಟೈಮ್ ಹೆಂಗೆ ಕ್ಲಾಕ್ ಮಾಡ್ತಾ ಇಲ್ಲ, ಜಸ್ಟ್ ಗೇರ್ ಟು ಗೇರ್ ಎಷ್ಟು ಹೋಗುತ್ತೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೀನಿ ಅಷ್ಟೇ, ಗೇರ್ ಟು ಗೇರ್ ರೇಷಿಯೋ. ಸಿಕ್ಸ್ತ್ ಗೇರ್ ಆಗ್ತಿದ್ದಂಗೆ ಯಾವ್ದಾದ್ರು ವೆಹಿಕಲ್ ಅಡ್ಡ ಬಂದ್ಬಿಡ್ತೆ ಗುರು. ಇವನು ಯಾರು ಗುರು ಹಿಂಗೆ ಬರ್ತವನೆ. ಓಕೆ ಬನ್ನಿ, ಸ್ಟ್ರೆಚ್ ಸಿಕ್ತು. ಇವಾಗ ಇಲ್ಲಿ ನೋಡೋಣ ಟಾಪ್ ಸ್ಪೀಡು. ನನ್ನ ವೆಯ್ಟ್ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು, ಲೆಟ್ಸ್ ಸಿ. ಎಲ್ಲಿ ಗುರು ಹೋಗ್ತಾನೆ ಇಲ್ಲ. 150 160, come on 160. ಓಕೆ, ಐ ಥಿಂಕ್ ಕ್ಲೋಸ್ ಟು 160 ಟಚ್ ಆಯಿತು. ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದೀನಿ, ವೆಯ್ಟ್ ಕಮ್ಮಿ ಇದ್ದರೆ ಆರಾಮಾಗಿ ಹೋಗುತ್ತೆ. ಓ ಅಂಕಲ್. ಸೊ ನನ್ನ ವೆಯ್ಟ್ ಬಂದು ಆಲ್ಮೋಸ್ಟ್ 75 kg ಇದ್ದೀನಿ. ಸೊ ಅದು ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ಪ್ರಾಬ್ಲಿ ಒಂದು ಒಳ್ಳೆ ಫ್ಲ್ಯಾಟ್ ರೋಡಲ್ಲಿ 170ವರೆಗೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. Let's go. ಓಕೆ 160 ಆರಾಮಾಗಿ ಟಚ್ ಆಯ್ತು ಇವಾಗ ಈ ರೋಡಲ್ಲಿ. ನೈಸ್, ಓಡಿಸೋದಕ್ಕೆ ಒಳ್ಳೆ ಮಜಾ ಬರ್ತಾ ಇದೆ. ಸೊ ಸ್ಕ್ರಾಮ್ಲರಲ್ಲಿ ಇದೆ ಅಡ್ವಾಂಟೇಜು, ಕಂಫರ್ಟಬಲ್ ಆಗಿ ಆರಾಮಾಗಿ ಹೈವೇನಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ನಂಗೆ ಓಡಿಸೋದಕ್ಕೆ ನನ್ನ ಗಾಡಿ ಎಷ್ಟು ಮಜಾ ಕೊಡ್ತಿದೆಯೋ ಸೇಮ್ ಅದೇ ಥರನೇ ಮಜಾ ಕೊಡ್ತಿದೆ. ಜೊತೆಗೆ ಇನ್ನೊಂದೇನಂದರೆ ಇದು ಹೈವೇ ಟೈರ್ಸ್ ಅಲ್ಲ, ಆಫ್ ರೋಡ್ ಟೈರ್ಸಲ್ಲಿ ಆ ವೈಬ್ರೇಷನ್ ಕೇಳಿ ಇದರಲ್ಲಿ ಒಳ್ಳೆ ಮಜಾ ಬರ್ತಾ ಇದೆ ಗುರು. ನನ್ನ ಗಾಡಿಗೆ ಆ್ಯಕ್ಚುಲಿ ವಾಪಸ್ ಹೈವೇ ಟೈರ್ಸ್ಗಳನ್ನೇ ಹಾಕ್ಸ್ಬೇಕು, ರೋಡ್ ಟೈರ್ಸ್ಗಳು. ಯಾಕಂದರೆ ಇದ್ರಲ್ಲಿ ನನಗೆ ಹೈವೇಗೆ ಹೋಗ್ಬೇಕಾದ್ರೆ ನಂಗೆ ಡಿಫ್ರೆನ್ಸ್ ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ. ಇದು ಸ್ಮೂತಾಗಿ ಹೋಗ್ತಾ ಇದೆ, ಅದರಲ್ಲಿ ಬಟನ್ಸ್ಗಳು ಗ್ಯಾಪ್ ಜಾಸ್ತಿ ಇದೆಯಲ್ಲ, ಟಕ್ 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 ಅಂತಬಿಟ್ಟು ಅದು ಗ್ಯಾಪ್ ಫೀಲ್ ಆಗುತ್ತೆ ಆ ರೋಡ್ಗೆ ಹೊಡೆಯೋದು ಟೈರು. ಸೊ ಇನ್ನು ಇದ್ರದ್ದು ಮೈಲೇಜ್ ಬಗ್ಗೆ ಹೇಳೋದಾದರೆ 22 ಇಂದ 25ವರೆಗೂ ಕೊಡುತ್ತೆ. ಸೊ ಡಿಪೆಂಡ್ಸ್ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ. ನಾವು ಇವಾಗ ಬಂದ್ವಲ್ಲ ಆ ಥರ ಎಲ್ಲ ಚೆಸ್ತೀನಿ ಅಂತಂದರೆ ಒಂದು 20-22 ಕೊಡುತ್ತೆ ಅಷ್ಟೇ. ನೀವು ನಿಧಾನಕ್ಕೆ ಆರಾಮಾಗಿ ಕ್ರೂಸಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ 30ವರೆಗೂ ಬರುತ್ತೆ. ರಾಹುಲ್ ಹೇಳ್ತಾ ಇದ್ದ ಅದು ಯಾವುದೋ ಒಂದು ಟ್ರಿಪ್ಪಲ್ಲಿ 32 ಕೊಟ್ಟಿದೆ ಅಂತ ಅಂದ್ಬಿಟ್ಟು. ಸೊ 32 ಬರುತ್ತೆ ಅಂತಂದರೆ ಆರಾಮಾಗಿ ಪೀಸ್ಫುಲ್ಲಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಸೀರಿಯಸ್ಲಿ ಕ್ರೇಜಿ ವಿಷಯ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು? 13 ಲೀಟರ್ ಕೆಪಾಸಿಟಿ. ಮಗ ಎಲ್ಲರೂ ಹೇಳ್ತಾರೆ ಪ್ಲಾಸ್ಟಿಕ್ ಗಾಡಿ KTM, ಕಬ್ನದ ಗಾಡಿ ಅಂತ ಅಂದ್ಬಿಟ್ಟು ಬ್ರ್ಯಾಗ್ ಮಾಡ್ತಾರೆ. ಕಬ್ನದ ಗಾಡಿ ತಗೋಬೇಕು ಅಂತ ಅನ್ನೋರೆಲ್ಲ ಈ ಗಾಡಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾವುದೆಲ್ಲ ಕಬ್ನದ ಗಾಡಿ? ಇನ್ನೊಂದು ವೈಬ್ರೇಟ್ರು. ನೋ ಹೇಟ್ ಟು ಎನಿ ಕಂಪನಿ, ಬಟ್ ತುಂಬ ಜನ ಕಂಪೇರ್ ಮಾಡ್ತಾರೆ. ಏನು ಗುರು KTM ಪ್ಲಾಸ್ಟಿಕ್ ಗಾಡಿ, ಬೇರೆ ಕಬ್ನದ ಗಾಡಿ ಓಡಿಸ್ಬೇಕು, ಕಬ್ನದ ಗಾಡಿನಲ್ಲಿರೋ ದಮ್ ಇದ್ರಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು. ದಮ್ಮಿರೋ ಕಬ್ನದ ಗಾಡಿ ಬೇರೆ ಅಲ್ಲ ಗುರು, ಇದು ಟ್ರಯಂಪ್. ಸೊ ಇದನ್ನ ನೋಡಿ ಬೇರೆ ಬ್ರ್ಯಾಂಡ್ ಅವ್ರು ಕಲಿಬೇಕು. ಯಾಕಂದ್ರೆ ಇದು ಕಬ್ನದ ಗಾಡಿ ಇದ್ರೂ ಇದು ಪರ್ಫಾರ್ಮೆನ್ಸ್ ನೋಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಈ ಪರ್ಫಾರ್ಮೆನ್ಸ್ ಬೇರೆ ಕಬ್ನದ ಗಾಡಿನಲ್ಲೆಲ್ಲ ಸಿಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅದಿಷ್ಟು ಹೇಳಕ್ ಇಷ್ಟಪಡ್ತೀನಿ. ಇದು ಜಸ್ಟ್ KTMಗೆ ಕಂಪೇರ್ ಮಾಡ್ತಾರಲ್ಲ ಅಂಥವ್ರಿಗೆ ಮಾತ್ರ. ಎಗ್ರುತ್ತೆ ಗುರು ಇನಿಷಿಯಲ್ ಟಾರ್ಕ್ಗೆ. ಮುಚ್ಚಿ ಕಣ್ಬಿಡೋ 140 ಟಚ್ ಆಗೋಯ್ತು. ಇದ್ರಲ್ಲಿ ಆ್ಯಕ್ಚುಲಿ ವೀಲಿ ಪಾಪ್ ಮಾಡೋದು ಸಖತ್ ಈಸಿ. ಓಕೆ, ಇನ್ನೇನು ಸಿಟಿ ಎಂಟ್ರ್ ಆಗ್ತಾ ಇದೀವಿ. ಬಿಸಿಲುಗೂ ಟ್ರಾಫಿಕ್ಗೂ ಮೈ ಗಾಡ್. ಮೊದಲೇ ಗೇರ್ಸ್ ಬೇರೆ ಹಾಕಿದ್ದೀವಿ. ಸೀರಿಯಸ್ಲಿ ಹೊರಗಡೆ ಈ ಬಾಯ್ಲ್ಡ್ ಚಿಕನ್ ಆಗಿರೋ ಥರ ಆಗಿರ್ತೀವಿ ಗುರು. ವೇಟಿಂಗ್ ಫಾರ್ ಮಾನ್ಸೂನ್. ಯಪ್ಪ ಏನು ಕಾರ್ಗಳು ಗುರು. ಇಲ್ಲಿ ನೋಡಿ ಎಷ್ಟು ಕಾರ್ಗಳು ಲೈನ್ ಆಗಿದೆ. ನಾನು ಆ್ಯಕ್ಚುಲಿ ಸ್ಪೀಡ್ 400 ನಾನು ಇದುವರೆಗೂ ಓಡಿಸಿಲ್ಲ. ಪ್ರಾಬ್ಲಿ ಅದನ್ನು ಓಡಿಸಿದಾಗ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ 3-3.5 ಲಕ್ಷಕ್ಕೆ ಸೀರಿಯಸ್ಲಿ ಈ ಗಾಡಿ ಟೋಟಲಿ ವರ್ತ್ ಅಂತಲೇ ಅನ್ಬೋದು. ಬಿಕಾಸ್ ಕಂಪೇರ್ ಟು KTM ಮತ್ತು ಇವಾಗ ಈ ಸೆಗ್ಮೆಂಟಲ್ಲಿ ಸಿಮಿಲರ್ ಸೆಗ್ಮೆಂಟಲ್ಲಿರೋ ಗಾಡಿಗಳೆಲ್ಲನೂ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ 4-4.5 ಲಕ್ಷ ರೇಂಜಲ್ಲೇ ಇದೆ, ಎಕ್ಸೆಪ್ಟ್ ಹಿಮಾಲಯನ್. ಬಟ್ ಹಿಮಾಲಯನ್ನ ನಾವು ಇದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹಿಮಾಲಯನ್ ಕಂಪ್ಲೀಟ್ಲಿ ಟೂರರ್ ಕಮ್ ಆಫ್ ರೋಡರ್. ಸೊ
ಅದರಲ್ಲಿ ಆಫ್ ರೋಡ್ ಮಾಡ್ಬೋದು, ಜೊತೆಗೆ ಲಾಂಗ್ ಟೂರಿಂಗ್ ಇದೆ ಅದರಲ್ಲಿ. ಸೊ ಅದು ಬಂದ್ಬಿಟ್ಟು ಅಡ್ವೆಂಚರ್ ಸೆಗ್ಮೆಂಟ್ ಆಗುತ್ತೆ. ಸೊ ಈ ಗಾಡಿ ಆ್ಯಕ್ಚುಲಿ ಅಡ್ವೆಂಚರ್ಗಳಿಗೆ ಅಷ್ಟೊಂದು ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ. ಯಾಕಂದರೆ ಇದು ಕಂಪ್ಲೀಟ್ಲಿ ಅಡ್ವೆಂಚರ್ ಬೈಕ್ ಅಲ್ಲ, ಒಂದು ಪ್ರಾಪರ್ ಸ್ಕ್ರಾಮ್ಲರ್ ಸ್ಟ್ರೀಟ್ ಫೈಟರ್ಗೆ ಅಂತಲೇ ಹೇಳ್ಬೋದು. ಸೊ ಹೈವೇಗೂ ಚೆನ್ನಾಗಿದೆ, ಜೊತೆಗೆ ಇದು ಲಾಂಗ್ ಟೂರಿಂಗೂ ಮಾಡ್ಬೋದು. ಸೊ ಇವಾಗ ನಿಮಗೆ ಟ್ರೈಮ್ ಕಡೆಯಿಂದನೇ ಅಸೆಸರೀಸ್ ಎಲ್ಲನೂ ಬರುತ್ತೆ. ಸೊ ಅಡಿಷ್ನಲ್ ಅಸೆಸರೀಸ್ ಎಲ್ಲ ಹಾಕೊಂಡ್ರೆ ಟೂರಿಂಗ್ ಕೇಪಬಿಲಿಟೀಸ್ ಕೂಡ ಕಂಪ್ಲೀಟಾಗಿದೆ. ಸೊ ನಿಮ್ಗೇನಾದ್ರು ಬಜೆಟ್ ಒಂದು 3-3.5 ರೇಂಜಲ್ಲಿ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ದಿಸ್ ಬೈಕ್. ಸೊ ಈ ಗಾಡಿ ಬಗ್ಗೆ ಒಳ್ಳೆ ಪಾಸಿಟಿವ್ ಒಪಿನಿಯನ್ ಅಂತ ಕೇಳಿದ್ರೆ, ಬಟ್ ಇದರಲ್ಲಿ ಏನು ನೆಗೆಟಿವ್ ಇಲ್ವಾ ಅಂತ ಕೇಳಿದ್ರೆ ಎಸ್, ಸ್ವಲ್ಪ ಸಣ್ಣ ಪುಟ್ಟ ಮೈನ್ಯೂಟ್ ನೆಗೆಟಿವ್ಸ್ಗಳಿದೆ. ಏನಂತಂದರೆ ಈ ಮಿರರ್ಸ್ಗಳು ಮೇಯ್ನ್ಲಿ ನನಗೆ, ನಾನು ಅಷ್ಟೊತ್ತಿಂದ ಒಂದು 120 ಮೇಲೆ 130 ಮೇಲೆ ಹೋದರೆ ಈ ಮಿರರ್ಸು ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಥರ ಹೆಲ್ಪ್ ಆಗೋಲ್ಲ. ಇದು ಹಿಂದೆ ಬರ್ತಿರೋದು ತುಂಬ ಬ್ಲರ್ ಔಟ್ ಆಗುತ್ತೆ. ಸೊ ನಂಗೆ ಕ್ಲಿಯರಾಗಿ ಗೊತ್ತಾಗಲ್ಲ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ, ಎಷ್ಟು ಡಿಸ್ಟೆನ್ಸಲ್ಲಿ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದೊಂದು ಸಮ್ವೇರ್ ಇದಕ್ಕೆ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ರೆ ಸಕ್ಕದಾಗಿರೋದು ಗುರು. ತುಂಬ ಜನ ಹೇಳ್ತಾರೆ 400cc ಸೆಗ್ಮೆಂಟ್ಗೆ ಕ್ವಿಕ್ ಶಿಫ್ಟರ್ ಎಲ್ಲ ಮ್ಯಾಟರ್ ಆಗಲ್ಲ ಅಂತ. ನಿಜವಾಗ್ಲೂ ಇಲ್ಲ, ಅದು ಕಂಪ್ಲೀಟ್ಲಿ ರಾಂಗ್. ಯಾಕಂದರೆ ನನ್ನ ಗಾಡಿನಲ್ಲಿ ನಾನು ಅಭ್ಯಾಸ ಆಗಿಬಿಟ್ಟು ಇವಾಗ ಈ ಗಾಡಿ ಓಡಿಸ್ಬೇಕಂತಂದರೆ ಲಿಟ್ರಲಿ ಡಿಫ್ರೆನ್ಸ್ ತುಂಬಾ ಗೊತ್ತಾಗ್ತಾ ಇದೆ, ತುಂಬಾ ಮ್ಯಾಟ್ರ್ ಆಗುತ್ತೆ ಕ್ವಿಕ್ ಶಿಫ್ಟರ್. ಈವನ್ ಅದು ಆ ಟೈನಿ ಸೆಕೆಂಡ್ ಇದೆಯಲ್ಲ ಅದು, ಮತ್ತು ಆ ಕನ್ವೀನಿಯೆಂಟ್ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಿದೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದಿತ್ತು. ಬಟ್ ನೆವರ್ದಲೆಸ್ ಸೂಪರಾಗಿದೆ ಗಾಡಿ, ಒಳ್ಳೆ ಗಾಡಿ, ಅಮೇಝಿಂಗ್. ನನಗಂತೂ ಒಳ್ಳೆ ಮಜಾ ಬಂತು. ಸೊ ದಿಸ್ ಈಸ್ ಮೈ ಓವರ್ ಆಲ್ ರಿವ್ಯೂ ಆನ್ ಟ್ರಯಂಫ್ ಸ್ಕ್ರಾಂಬ್ಲರ್ 400X. ಸೊ ಈ ಗಾಡಿ ಬಗ್ಗೆ ನಿಮಗೇನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸ್ಪೀಡ್ 400 ಅಥವಾ ಸ್ಕ್ರಾಂಬ್ಲರ್ 400 ಓನರ್ಸ್ ಯಾರಾದರೂ ಇದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇನ್ನೇನು ಸಿಟಿ ಎಂಟ್ರ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಅಪ್ರಿಲೇ ಶೋರೂಮ್ಗೆ ಹೋಗೋಣ. ಸೊ ಟೆಸ್ಟ್ ರೈಡ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಟೆಸ್ಟ್ ರೈಡ್ ಮಾಡಿ ಹಾಗೆ ನೋಡೋಣ ನಮ್ಮ ಕೀರ್ತಿ ಇವತ್ತೇ ಬುಕ್ ಮಾಡ್ತಾನ ಅಥವಾ ನೆಕ್ಸ್ಟ್ ಯಾವಾಗ ಬುಕ್ ಮಾಡ್ತಾನೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಲೈಕ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.